ದೇವೇಗೌಡರ ದಿಲ್ಲಿ ದಿನಚರಿ ಇದನ್ನು ದರ್ಬಾರು ಅಂತ ಕರೆಯಬಹುದಾಗಿತ್ತು. ಆದರೆ ದಿಲ್ಲಿಯನ್ನು ಎಂದೂ ದರ್ಬಾರು ಮಾಡಿಕೊಳ್ಳೇ ಇಲ್ಲ ದೇವೇಗೌಡರು. ಅವರು ದಿಲ್ಲಿ ದರ್ಬಾರ್ನಲ್ಲಿ ಪ್ರಧಾನಮಂತ್ರಿ ಆಗಿದ್ದು ಕೇವಲ 353 ದಿನಗಳು ಅಷ್ಟೇ. ಆದರೆ ಇವತ್ತಿಗೂ ಕೂಡ ಪ್ರಧಾನಮಂತ್ರಿ ಪದವಿಯಿಂದ ಕೆಳಗಿಳಿದು 29 ವರ್ಷಗಳಾಗ್ತಾ ಬಂದರೂ ಕೂಡ ಮತ್ತು ಸ್ವತಃ ತಾವೇ 93ರ ಹಿರಿಯ ವಯೋಮಾನದಲ್ಲಿದ್ದಾಗಲೂ ಕೂಡ ಒಬ್ಬ ಸಂಸದನಾಗಿ ಹೇಗೆ ಕರ್ತವ್ಯ ನಿರ್ವಹಿಸಬಹುದು ಅನ್ನೋದಕ್ಕೆ ದೇವೇಗೌಡರೇ ಜ್ವಲಂತ ಉದಾಹರಣೆ. ಇದರ ಪ್ರತ್ಯಕ್ಷ ದರ್ಶನ ಸ್ವತಃ ನನಗೆ ಆಗಿತ್ತು. ಕಳೆದ ತಿಂಗಳು ಡಿಸೆಂಬರ್ 17, 18, 19ಕ್ಕೆ ಪ್ರಾಸಂಗಿಕವಾಗಿ ದಿಲ್ಲಿಗೆ ಭೇಟಿ ಇದ್ದಾಗ 19ನೇ ತಾರೀಕು ಡಿಸೆಂಬರ್ 19ರ ಬೆಳಗ್ಗೆ ಸಂಸತ್ ಅಧಿವೇಶನದ ಕಡೆಯ ದಿನ, ಹಿಂದಿನ ದಿನವಷ್ಟೇ ರಾಜ್ಯಸಭೆಯಲ್ಲಿ ಈ ಜಿ ರಾಮ್ಜಿ ವಿಧೇಯಕದ ಚರ್ಚೆ ನಡೆದುಬಿಟ್ಟು ಮಧ್ಯರಾತ್ರಿವರೆಗೂ ಅಧಿವೇಶನ ಮುಕ್ತಾಯವಾಗಿತ್ತು. ಈ ಕಡೆಯ ದಿನ ನಾವು ಸಂಸತ್ತೊಳಗೆ ಪ್ರವೇಶ ಪಡೆಯುವಷ್ಟರಲ್ಲಿ ಕಲಾಪವೇ ಮುಗಿದೋಗಿತ್ತು. ಅಷ್ಟರೊಳಗೆ ದೇವೇಗೌಡರ ಆಪ್ತ ಸಹಾಯಕ ಅಂಜನೇಗೌಡರು ಹೇಳಿದರು, ತಾವು ದೇವೇಗೌಡರ ಅಪಾಯಿಂಟ್ಮೆಂಟ್ ಕೇಳಿದ್ರಂತೆ, 12 ಗಂಟೆಗೆ ಮನೆಗೆ ಬಂಗ್ಲೆಗೆ ಬಂದುಬಿಡಿ, ಸಾಹೇಬರು ಬರ್ತಾರೆ, ಮುಂದೆ ಅವರು 1 ಗಂಟೆಗೆ ವಿಮಾನ ನಿಲ್ದಾಣಕ್ಕೆ ಹೋಗೋದಿದೆ, ಬೆಂಗಳೂರು ವಾಪಸ್ ಆಗ್ತಾರೆ ಅಂತ ಹೇಳಿದರು. ದೇವೇಗೌಡರು 11 ಗಂಟೆಗೆ ರಾಜ್ಯಸಭೆ ಕಲಾಪ ಬರ್ಖಾಸ್ತುಕೊಂಡಾಗ ಉಳಿದವ್ರ ಥರ ಸುಮ್ಮನೆ ಊರಿಗೆ ಹೋಗೋ ಅವಸರದಲ್ಲಿ ಧಾವಂತದಲ್ಲಿರಲಿಲ್ಲ. ಅಲ್ಲಿಂದ ನೇರವಾಗಿ ಸದನದಿಂದ ನೇರವಾಗಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಕಚೇರಿಗೆ ಬರ್ತಾರೆ. ಶಿವರಾಜ್ ಸಿಂಗ್ ಚೌಹಾಣ್ ಅವರ ಕಚೇರಿಗೆ ದೇವೇಗೌಡರು ಬರಿಗೈಯಲ್ಲಿ ಹೋಗಲಿಲ್ಲ. ಅವರು ಇತ್ತೀಚೆಗೆ ಓಡಾಡೋದೇ ಗಾಲಿ ಕುರ್ಚಿ ಮೇಲೆ, ವೀಲ್ ಚೇರ್ ಮೇಲೆ ಓಡಾಡ್ತಾ ಇರ್ತಾರೆ. ತಮ್ಮ ಜೊತೆಗೆ ಒಂದು ದೊಡ್ಡ ಬೃಹತ್ ಗಾತ್ರದ ಒಂದು ಹಲಸಿನ ಹಣ್ಣನ್ನು ತೊಗೊಂಡೋಗಿ ಅವ್ರ ಟೇಬಲ್ ಮೇಲೆ ಇಟ್ಟರಂತೆ. ಪಾಪ ಅವರು ಚಕಿತರಾಗಿಬಿಟ್ಟು ಶಿವರಾಜ್ ಸಿಂಗ್ ಚೌಹಾಣ್ ಎದ್ದು ನಿಂತ್ಕೊಂಡು ದೇವೇಗೌಡರನ್ನ ಅತ್ಯಂತ ಗೌರವಾದರಗಳಿಂದ ಸ್ವಾಗತಿಸಿ ಅವರು ತಮ್ಮ ಟೇಬಲ್ ಮೇಲೆ ತಂದಿಟ್ಟ ಹಲಸಿನನ್ನು ನೋಡ್ತಾ, ಇದೇನು ಗೌಡಾಜಿ ಇದನ್ನು ತಂದಿದ್ದೀರಾ ಅಂತಂದು. ಹೌದು, ಇದನ್ನೇ ತಂದಿದ್ದು. ಈ ವಿಚಾರದಲ್ಲಿ 2-3 ಸಾರಿ ತಮ್ಮ ಹತ್ರ ಮಾತಾಡಿದ್ದೇನೆ. ತಮ್ಮ ಸರ್ಕಾರ ಇತ್ತೀಚೆಗೆ ಬಿಹಾರ್ ವಿಧಾನಸಭಾ ಚುನಾವಣೆಗೆ ಮುಂಚೆ ಬಿಹಾರ್ನ ಅತ್ಯಂತ ಮಹತ್ವದ ಮತ್ತು ಸಾಂಪ್ರದಾಯಿಕ ವಾಣಿಜ್ಯ ಉತ್ಪನ್ನವಾಗಿರೋ ಆ ಮಖಾನ ಬಗ್ಗೆ, ತಾವರೆ ಬೀಜಗಳ ಬಗ್ಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಬೋರ್ಡ್ ಸ್ಥಾಪಿಸಿದ್ರಿ. ಮಖಾನ ಬೋರ್ಡ್ ಅಂತ ರಾಷ್ಟ್ರ ಮಟ್ಟದ ಒಂದು ಮಂಡಳಿಯನ್ನು ಸ್ಥಾಪಿಸಿದ್ರಿ. ಯಾವ ರೀತಿ ಕಾಫಿ ಬೋರ್ಡು, ಟೀ ಬೋರ್ಡ್ ಇದೆಯೋ ಅದೇ ರೀತಿ ಮಖಾನ ಬೋರ್ಡ್ ಸ್ಥಾಪಿಸಿದ್ರಿ. ಆದರೆ ನಮ್ಮ ಭಾಗ ಕರ್ನಾಟಕ ಮತ್ತು ಕೇರಳ ಹೀಗೆ ಕರಾವಳಿ ಉದ್ದಕ್ಕೂ ಬೆಳೆಯುವ ಈ ಹಣ್ಣಿನ ಬಗ್ಗೆ ನಿಮಗಷ್ಟು ಪರಿಚಯ ಇಲ್ಲ ಅಂತ ಕಾಣುತ್ತೆ. ನೀವು ಮಧ್ಯ ಭಾರತದವರು, ಉತ್ತರ ಭಾರತದವ್ರಿಗೆ